ಲವ್ ಸೀಸನ್ಸ್ ಲೈಫಲ್ಲಿ ಪ್ರೀತಿ ಅನ್ನೋದು ಎಲ್ರಿಗೂ ಒಂದೇ ತರ ಇರಲ್ಲ ಅಲ್ವಾ. ಕೆಲವ್ರಿಗೆ ಅದು ಮೊದಲ ಮಳೆ ತರ ಸಖತ್ ರಿಫ್ರೆಶಿಂಗ್ ಆಗಿರುತ್ತೆ. ಇನ್ನು ಕೆಲವ್ರಿಗೆ ಕಡು ಬೇಸಿಗೆ ತರ ಸುಟ್ಟು ಬೂದಿ ಮಾಡ್ಬಿಡುತ್ತೆ. ಅಂಡ್ ಇನ್ನು ಕೆಲವ್ರಿಗೆ ಒಂಥರ ಚಳಿಗಾಲ, ಸುಮ್ನೆ ಬ್ಲಾಂಕೆಟ್ ಹೊದ್ದು ಮಲಗಬೇಕು ಅನ್ಸೋ ತರ ಪ್ರೀತಿಯಲ್ಲೂ ಬೇರೆ ಬೇರೆ ಸೀಸನ್ಸ್ ಇರುತ್ತೆ. ಇದೇ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಇವತ್ತು ಥಿಯೇಟರ್ಗೆ ಬಂದಿರುವಂತಹ ಕನ್ನಡದ ಸಿನಿಮಾ ಲವ್ ಸೀಸನ್ಸ್. ಪೋಸ್ಟರ್ ಸಾಂಗ್ಸ್ ನೋಡಿದಾಗ ಇದು ಒಂದು ಫೀಲ್ ಗುಡ್ ಸಿನಿಮಾ ಆಗಿರುತ್ತೆ ಅಂತ ಅನ್ಸಿತ್ತು. ಸೊ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಕೊಂಡು ಬಂದಿದ್ದಾಯ್ತು. ಈ ಸಿನಿಮಾ ನಮ್ಮ ಹೃದಯಕ್ಕೆ ತಂಪು ಕೊಡುತ್ತಾ ಅಥವಾ ತಲೆಗೆ ಬಿಸಿ ಕೊಡುತ್ತಾ ಎಲ್ಲವನ್ನ ಇವತ್ತಿನ ರಿವ್ಯೂ ನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಏನು ಅಂತಂದ್ರೆ, ಇದು ನಮ್ಮ ಹೀರೋ ರಾಮ್ನ ಲೈಫ್ ಜರ್ನಿ. ರಾಮ್ ಒಬ್ಬ ಸಾಮಾನ್ಯ ಹುಡುಗ. ಅವನ ಲೈಫ್ಗೆ ಮೂರು ಬೇರೆ ಬೇರೆ ಕಾಲಘಟ್ಟದಲ್ಲಿ 3 ಜನ ಹುಡುಗಿಯರು ಎಂಟ್ರಿ ಕೊಡ್ತಾರೆ. ಈ 3 ಕ್ಯಾರೆಕ್ಟರ್ಸು ರಾಮ್ ಲೈಫ್ಗೆ ಬಂದಾಗ ಆ ಪ್ರೀತಿ ಹೇಗಿರುತ್ತೆ, ಆ ಪ್ರೀತಿಯಿಂದ ಅವನ ಲೈಫ್ ನಲ್ಲಿ ಎಂತಹ ಸೀಸನ್ಸ್ ಅಥವಾ ಬದಲಾವಣೆಗಳು ಆಗುತ್ತೆ ಅನ್ನೋದೇ ಕತೆ. ಮೊದಲನೇ ಪ್ರೀತಿ ಒಂಥರ ಇನ್ನೋಸೆಂಟ್ ಕಾಲೇಜ್ ಲವ್ ಸ್ಟೋರಿ ಆದ್ರೆ, ಎರಡನೇದು ಸ್ವಲ್ಪ ಪ್ರಾಕ್ಟಿಕಲ್ ಮತ್ತು ಮೆಚೂರ್ಡ್, ಇನ್ನು ಮೂರನೇದು ಲೈಫ್ ನ ಸೆಟಲ್ಮೆಂಟ್ ಅಂತ. ಪ್ರತಿಯೊಂದು ರಿಲೇಶನ್ಶಿಪ್ ಕಟ್ ಆದಾಗ್ಲೂ ಹುಡುಗನಿಗೆ ಆಗುವಂತಹ ನೋವು, ಆ ಬ್ರೇಕಪ್ ನಿಂದ ಅವನು ಕಲಿಯುವಂತಹ ಪಾಠ, ಅಲ್ಟಿಮೇಟ್ ಆಗಿ ಅವನು ಒಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ಹೇಗೆ ಎದ್ದು ನಿಲ್ತಾನೆ ಅನ್ನೋದನ್ನ ಡೈರೆಕ್ಟರ್ ಕೃತ್ವಿಕ್ ಶೆಟ್ಟಿ ಅವರು ಸ್ಕ್ರೀನ್ ಮೇಲೆ ತರೋದಕ್ಕೆ ಟ್ರೈ ಮಾಡಿದ್ದಾರೆ. ಈಗ ಸಿನಿಮಾದ ಪ್ಲಸ್ ಪಾಯಿಂಟ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ನನಗೆ ಇಷ್ಟ ಆಗಿದ್ದು ಈ ಸಿನಿಮಾದ ಹಾನೆಸ್ಟಿ ಅಂದ್ರೆ ಪ್ರಾಮಾಣಿಕತೆ. ಡೈರೆಕ್ಟರ್ ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋರಾಗಿರೋದ್ರಿಂದ ಕತೆನ ಎಲ್ಲೂ ಕಮರ್ಷಿಯಲ್ ಮಾಡೋದಕ್ಕೆ ಹೋಗಿಲ್ಲ. ಅಂದ್ರೆ ಹೀರೋ ಅಂದ ತಕ್ಷಣ 10 ಜನನ ಹೊಡೆದು ಹಾರಿಸೋದು, ಅನಗತ್ಯ ಫೈಟು, ಮಾಸ್ ಡೈಲಾಗ್ಸ್ ಗಳನ್ನ ಇಟ್ಟು ತಲೆ ಕೆಡಿಸಿಲ್ಲ. ತುಂಬಾ ಸಿಂಪಲ್ ಆಗಿ ರಿಯಾಲಿಟಿಗೆ ಹತ್ತಿರವಾಗಿ ಇಟ್ಟಿದ್ದಾರೆ. ಇನ್ನು ಆಕ್ಟಿಂಗ್ ವಿಚಾರಕ್ಕೆ ಬಂದ್ರೆ, ಹೀರೋ ಮುಕುಂದ ರಾಮಸ್ವಾಮಿ ಫಸ್ಟ್ ಸಿನಿಮಾದಲ್ಲೇ ಚೆನ್ನಾಗಿ ಕಾಣ್ತಾರೆ. ಆ ಇನ್ನೋಸೆಂಟ್ ಲುಕ್, ಬ್ರೇಕಪ್ ಆದಾಗ ಕಣ್ಣಲ್ಲೇ ತೋರಿಸುವಂತಹ ನೋವು ಹುಡುಗರಿಗೆ ಪಕ್ಕಾ ಕನೆಕ್ಟ್ ಆಗುತ್ತೆ. ಆದ್ರೆ ಕೆಲವೊಂದು ಕಡೆ ಇನ್ನೂ ಬೆಟರ್ ಆಗಿ ಈ ಸೀನ್ ನಿಭಾಯಿಸಬಹುದಿತ್ತಲ್ಲ ಅಂತ ಕೂಡ ಅನ್ಸಿದ್ದು ಸುಳ್ಳಲ್ಲ. ಮುಂದಿನ ಸಿನಿಮಾಗಳಲ್ಲಿ ಖಂಡಿತವಾಗ್ಲೂ ಮಾಡ್ತಾರೆ. ಇನ್ನು 3 ಜನ ಹೀರೋಯಿನ್ಸ್ಗೂ ಅವ್ರದೇ ಆದಂತಹ ಸ್ಪೇಸ್ ಕೊಟ್ಟಿದ್ದಾರೆ. ಬರೀ ಗ್ಲಾಮರ್ ಗೊಂಬೆ ತರ ಬೆಳೆಸ್ಕೊಂಡಿಲ್ಲ, ಪ್ರತಿಯೊಬ್ಬರ ಪಾತ್ರಕ್ಕೂ ಒಂದು ತೂಕ ಇದೆ. ಆದ್ರೆ ಈ ಸಿನಿಮಾದ ಅಸಲಿ ಪಿಲ್ಲರ್ಸ್ ಯಾರು ಗೊತ್ತಾ? ಅದು ನಮ್ಮ ಸೀನಿಯರ್ ಆಕ್ಟರ್ಸ್. ರಾಜೇಶ್ ನಟರಂಗ ಅವರು ತಂದೆಯ ಪಾತ್ರದಲ್ಲಿ ಜೀವಿಸಿದ್ದಾರೆ. ಅವರು ಮತ್ತು ಹೀರೋ ನಡುವಿನ ಕೆಲವೊಂದು ಕಾನ್ವರ್ಸೇಷನ್ ಇದೆಯಲ್ಲ, ಅದು ಚಂದವಾಗಿ ಮೂಡ್ ಬಂದಿದೆ. ಇನ್ನು ಮಂಡ್ಯ ರಮೇಶ್ ಅವರು ತಮ್ಮ ಸಿಗ್ನೇಚರ್ ಸ್ಟೈಲ್ ನಲ್ಲಿ ಬಂದು ಸಿನಿಮಾಗೆ ಒಂದು ಒಳ್ಳೆ ಎನರ್ಜಿ ಕೊಡ್ತಾರೆ. ಮುಂದಿನ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ವೀರ್ ಸಮರ್ಥ್ ಅವರ ಮ್ಯೂಸಿಕ್ ಹಾಗೂ ಬ್ಯಾಕ್ ಗ್ರೌಂಡ್ ಸ್ಕೋರ್. ಈ ತರದ ಲವ್ ಸ್ಟೋರಿ ಸಿನಿಮಾಗಳಿಗೆ ಮ್ಯೂಸಿಕ್ ಅನ್ನೋದು ಹಾರ್ಟ್ ಬೀಟ್ ಇದ್ದಾಗೆ. ಸಿನಿಮಾದಲ್ಲಿ ಬರುವಂತಹ 2 ಸಾಂಗ್ ಗಳು ಕೂಡ ಕಿವಿಗೆ ಇಂಪನ್ನ ಕೊಟ್ಟವು. ಲವ್ ಸೀಸನ್ ನಲ್ಲಿ ಬರುವಂತಹ ಲೈಟ್ ಬಿಜಿಎಂ ಮತ್ತು ಎಮೋಷನಲ್ ಸೀನ್ಸ್ ಗಳಲ್ಲಿ ಬರುವಂತಹ ಸ್ಯಾಡ್ ಟ್ಯೂನು ಕಥೆಯ ಮೂಡ್ಗೆ ನಮ್ಮನ್ನ ಈಸಿಯಾಗಿ ಕರ್ಕೊಂಡು ಹೋಗುತ್ತೆ. ಇದರ ಜೊತೆಗೆ ವಿಜುವಲ್ಸ್ ಬಗ್ಗೆ ಹೇಳಲೇಬೇಕು. ಬೆಂಗಳೂರು ಮತ್ತು ಅದರ ಸುತ್ತಮುತ್ತ ಇರುವಂತಹ ಲೊಕೇಶನ್ ಗಳನ್ನ ತುಂಬಾ ಪ್ಲೆಸೆಂಟ್ ಆಗಿ ಶೂಟ್ ಮಾಡಿದ್ದಾರೆ. ಇನ್ನು ಸಿನಿಮಾದ ಮೈನಸ್ ಪಾಯಿಂಟ್ಸ್ ಅಥವಾ ಏನ್ ಬೆಟರ್ ಆಗ್ಬೋದಿತ್ತು ಅಂತ ನೋಡೋದಾದ್ರೆ, ಸಿನಿಮಾ ಕೆಲವು ಕಡೆ ತುಂಬಾ ಅಂದ್ರೆ ತುಂಬಾ ಸ್ಲೋ ಆಗುತ್ತೆ. ಪ್ರತಿಯೊಂದು ಸೀಸನ್ ಅಥವಾ ಪ್ರೀತಿಯ ಹಂತವನ್ನ ಡೀಟೇಲ್ ಆಗಿ ತೋರಿಸುವಂತಹ ಪ್ರೋಸೆಸ್ ನಲ್ಲಿ ಡೈರೆಕ್ಟರು ಎಡಿಟಿಂಗ್ ಟೇಬಲ್ ನಲ್ಲಿ ಸ್ವಲ್ಪ ಕತ್ತರಿ ಹಾಕಬೇಕಿತ್ತು ಅಂತ ಅನ್ಸುತ್ತೆ. ಫಸ್ಟ್ ಹಾಫ್ ಫಾಸ್ಟ್ ಆಗಿ ಮೂವ್ ಆದ್ರೂ ಸೆಕೆಂಡ್ ಹಾಫ್ ಅಲ್ಲಿ ಕತೆ ಸ್ವಲ್ಪ ಎಳೆದಾಡದ ಹಾಗೆ ಭಾಸವಾಗುತ್ತೆ. ಪ್ರೇಕ್ಷಕನಿಗೂ ಕೆಲವು ಕಡೆ ಪೇಷನ್ಸ್ ಅನ್ನ ಟೆಸ್ಟ್ ಮಾಡಿಸುತ್ತೆ. ನಾವೀಗಾಗಲೇ ಆಟೋಗ್ರಾಫ್, ಪ್ರೇಮಂ ಅಥವಾ ನಮ್ಮದೇ ಕನ್ನಡದ ಕಿರಿಕ್ ಪಾರ್ಟಿ, ಲವ್ ಮಾಕ್ಟೇಲ್ ತರದ ಮಲ್ಟಿಪಲ್ ಲವ್ ಸ್ಟೋರಿ ಇರುವಂತಹ ಸಿನಿಮಾಗಳನ್ನ ನೋಡಿದೀವಿ. ಸೊ ಈ ಸಿನಿಮಾದಲ್ಲೂ ಮುಂದೆ ಏನಾಗ್ಬೋದು, ಈ ರಿಲೇಶನ್ಶಿಪ್ ಎಲ್ಲಿಗೆ ಹೋಗಿ ನಿಲ್ಬಹುದು ಅನ್ನೋದನ್ನ ಒಬ್ಬ ಆವರೇಜ್ ಸಿನಿಮಾ ಪ್ರೇಕ್ಷಕ ಈಸಿಯಾಗಿ ಗೆಸ್ ಮಾಡಬಹುದು. ಕಡಕ್ಕಾಗಿ ಹೇಳೋದಾದ್ರೆ, ಲವ್ ಸೀಸನ್ಸ್ ಯಾರಿಗಿಷ್ಟ ಆಗುತ್ತೆ, ಯಾರು ನೋಡ್ಬೋದು ಅಂತ ಅಂದ್ರೆ, ನಿಮ್ಗೇನಾದ್ರೂ ಮಾಸ್ ಮಸಾಲಾ, ಫೈಟಿಂಗ್ಸು, ರೌಡಿಸಮ್ ಸಿನಿಮಾಗಳು ನೋಡಿ ಬೋರ್ ಆಗಿದ್ರೆ, ಪ್ರೀತಿ, ಪ್ರೇಮ, ಎಮೋಷನ್ಸ್ ಇರುವಂತಹ ಒಂದು ಫೀಲ್ ಗುಡ್ ಮೂವಿ ನೋಡ್ಬೇಕು ಅಂತ ಅನ್ಸಿದ್ರೆ ಲವ್ ಸೀಸನ್ಸ್ ಒಂದು ಆವರೇಜ್ ವಾಚ್ ಅಂತ ಹೇಳ್ತೀನಿ. ಹೊಸಬರ ಈ ಹಾನೆಸ್ಟ್ ಪ್ರಯತ್ನಕ್ಕೆ ನಮ್ ಕಡೆಯಿಂದ ಕೂಡ ಒಂದು ಅಪ್ರಿಸಿಯೇಷನ್. ನೀವೇನಾದ್ರೂ ಲವ್ ಸೀಸನ್ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.